ಅಕ್ರಮ ಬಾಂಗ್ಲಾ ನುಸುಳುಕೋರರು ಅಥವಾ ಅಕ್ರಮ ವಿದೇಶಿ ಪ್ರಜೆಗಳೇನಿದ್ದಾರೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ವಾಸವಾಗಿದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಆದರೆ ಕೋರ್ಟಿಗ ರಾಜ್ಯ ಸರ್ಕಾರಕ್ಕೆ ತಪರಾಕಿಯನ್ನು ಹಾರಿಸಿದೆ. ರಾಜ್ಯ ಸರ್ಕಾರದ ಲೆಕ್ಕ 990 ಅಷ್ಟೇ ಇದ್ದಾರೆ ಅಂತೇಳಿ, ಅದು ಜಿಲ್ಲಾವಾರು ಕೂಡ ಒಂದು ಅಂಕಿ ಸಂಖ್ಯೆಯನ್ನು ಬಿಡುಗಡೆ ಮಾಡಿದೆ. ಆದರೆ ಕೋರ್ಟ್ ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ಬರೋಬ್ಬರಿ 20 ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಹೇಳಿ. ನಮ್ಮ ದೇಶದ ಆಂತರಿಕ ಭದ್ರತೆಗೆ ಅಪಾಯ ತರುವಂತಹ ಸೂಚನೆಗಳು ಕಾಣಿಸ್ತಿದ್ದಾವಂತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾಕೆ ಸಾಫ್ಟ್ ಕಾರ್ನರ್ ಮಾಡ್ತಾ ಇದೆ ನೋಡಿ. ಅಲ್ಲಿ ಹಿಂದೂ ಸಂಘಟನೆ ಕೆಲವು ಕಾರ್ಯಕರ್ತರು ಹೋದಾಗ, ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಅಧಿಕಾರ ಇಲ್ಲ ಕಾನೂನಾತ್ಮಕವಾಗಿ. ಆದರೆ ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಅಥವಾ ಮಾಹಿತಿ ಕೊಡುವಂಥ ಕೆಲಸ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರವೃತ್ತಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಇದು ಕೂಡ ಬಹಳಷ್ಟು ವಿರೋಧಕ್ಕೆ ಕಾರಣ ಆಯಿತು. ಯಾಕೆ ಹಾಗಾದ್ರೆ ಪೊಲೀಸರು ಮಿನಾಮೇಷ ಮಾಡ್ತಿದ್ದಾರೆ? ಇನ್ನೊಬ್ಬರು ಡಾಕ್ಟರು ಮಾಹಿತಿ ಕೊಟ್ಟರು ಅಂತ ಹೇಳಿ ಅವ್ರ ಮೇಲೆ ಕೇಸು. ಅವರು ವಿಧಾನಸೌಧ ಮುಂದೆ ಪಾಯ್ಸನ್ ತಗೊಂಡು ಸಾಯುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಬಟ್ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಇದರಲ್ಲಿ ಯಾರ ಪಾತ್ರ ಹೆಚ್ಚಿದೆ ನೋಡಿ? ಕೇಂದ್ರದ ಗೃಹ ಇಲಾಖೆ ಅವರು ಕಾರಣನ ಅಥವಾ ರಾಜ್ಯ ಸರ್ಕಾರಗಳ? ಅಕ್ರಮ ವಲಸಿಗರು ಹೆಂಗೆ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಅವ್ರಿಗೆ ವೀಸಾ ಅವಧಿ ಮುಗಿದ್ರು ಕೂಡ ಯಾಕೆ ಇಲ್ಲೇ ಇರ್ತಾರೆ? ಅವ್ರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇದೆ, ಆಧಾರ್ ಸಿಗ್ತಾ ಇದೆ, ಮತ್ತು ವೋಟರ್ ಐಡಿ ಸಿಗ್ತಾ ಇದೆ, ಕರೆಂಟು ಎಲ್ಲ ಕರ್ನಾಟಕ ಜನರ ತೆರಿಗೆ ಅವ್ರ ಬಾಯಿಗೆ ಹೋಗಿ ಹಾಕ್ತಾ ಇದ್ದೇವೆ ನಾವು. ಹಾಗಾಗಿ ನೋಡಿ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ. ಅಕ್ರಮ. ಹಾಗಾಗಿನೇ ಏನು ಕಾರ್ಯಾಚರಣೆ ನಿರಂತರವಾಗಿ ಕ್ಷಿಪ್ರವಾಗಿ ಆಗಬೇಕಾಗಿದೆ. ಓವರಾಲ್ ನಮ್ಮ ದೇಶದಲ್ಲಿ 2 ಕೋಟಿಗಿಂತ ಹೆಚ್ಚು ಅಕ್ರಮ ವಿದೇಶಿಗರು ನೆಲೆಸಿದ್ದಾರೆ ಅನ್ನುವಂತಹ ವಿಚಾರ ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು. ಎಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀನಿ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಕುಣಿಗಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ಸ್ವಾಗತ ಸರ್. ಇನ್ನು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಸಂಕೇತ್ ಏಣಿಗೆ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಆಮೇಲೆ ಜಾಯ್ನ್ ಆಗ್ತಾರೆ. ದಿನೇಶ್ ಸರ್, ಈಗ ನನ್ನ ನೇರ ಪ್ರಶ್ನೆ, ಈಗ ಅಕ್ರಮ ವಲಸಿಗರು ಬಾಂಗ್ಲಾನೋ, ಮ್ಯಾನ್ಮಾರೋ ಅಥವಾ ಪಾಕಿಸ್ತಾನ, ಬೇರೆ ಬೇರೆ ದೇಶಗಳು, ಇಲ್ಲಿ ಮೂಲ ಕಾರಣ ಯಾರು ಅಂತೇಳಿ, ಅಂದ್ರೆ ಅವರು ಬಂದು ಇಲ್ಲಿ ಠಿಕಾಣಿ ಹೂಡಲಿಕ್ಕೆ ಕಾರಣಕರ್ತರು ಯಾರಿರ್ಬೋದು ಸರ್? ಇಲ್ಲಿ ವಲಸೆ ನೀತಿ ಬಂದಾಗ ನಾವು ಯಾವುದೇ ದೇಶಗಳು ತಗೊಂಡಾಗ, ಈಗ ನಾವು ಭಾರತೀಯರು ಕೂಡ ಅಮೆರಿಕಾಗೆ ಅಕ್ರಮ ವಲಸಿಗರಿದ್ದೀವಂತೆ. ಏನು 3 ಗಂಟೆಗೆ ಒಬ್ಬ ವ್ಯಕ್ತಿ ಅಂತ ಲೇಟೆಸ್ಟ್ ರಿಪೋರ್ಟ್ ಕೊಡ್ತಾರೆ. ಅಂದರೆ ಎವ್ರಿ ಹಾಫ್ ಆನ್ ಅವರ್ಗೋ 3 ಗಂಟೆಗೋ ಒಬ್ಬ ವ್ಯಕ್ತಿ ಅಮೆರಿಕ ನುಸುಳ್ತಾನೆ ಅಂತ. ಅಂದರೆ ಆ ಫೈನಾನ್ಷಿಯಲ್ ಸ್ಟೇಟಸ್ಸು, ಅವರ ಪ್ರಾಬ್ಲಮ್ಸು, ಅಲ್ಲಿ ನಡೆಯುವಂಥ ಜಿನೋಸೈಡ್ಸ್ ಆಗ್ಬೋದು, ಆ ದೇಶಗಳಲ್ಲಿ ನಡೆಯುವಂಥ ಹತ್ಯಾಕಾಂಡಗಳಾಗ್ಬೋದು, ಇವೆಲ್ಲದಕ್ಕೆ ಅವರು ಪರಿಹಾರವಾಗಿ ಎಷ್ಟೋ ಜನ ನುಗ್ತಾರೆ. ಇನ್ನೆಷ್ಟೋ ಜನ ಅಕ್ರಮ, ಈಗ ಗಾಂಜಾ, ಅಫೀಮು ಇಂಥವನ್ನೆಲ್ಲ ಅಕ್ರಮವಾಗಿ ಸೇಲ್ ಮಾಡಬೇಕು ಅಂತ ಅಕ್ರಮವಾಗಿ ದೇಶಕ್ಕೆ ನುಗ್ತಾರೆ. ಈ ಥರ ಹಲವಾರು ವಿಧವಾಗಿ ಇದೇ ಏನಾಗ್ತಾ ಇದೆ ಅಂದರೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಬಟ್ ನಮ್ಮ ದೇಶಕ್ಕೆ ಇದು ಇವತ್ತಿಂದ ನಡೀತಾ ಇಲ್ಲ. ಯಾಕಂದರೆ 1971 ಇಂದಿರಾ ಗಾಂಧಿ ಅವರು ಏನು ಇದೇ ಥರ 10 ಲಕ್ಷ ಜನ ಬಾಂಗ್ಲಾ ಅಕ್ರಮ ವಲಸಿಗರು ಅವತ್ತೊಂದು ದಿವಸ ಏನು ಭಾರತಕ್ಕೆ ನುಸುಳಿದ್ರು. ಅವ್ರನ್ನೆಲ್ಲ ವಾಪಸ್ ಕಳಿಸೋದಕ್ಕೆ ಅವರು ಯುದ್ಧ ಮಾಡಿದ್ರು. ಅವತ್ತು ಏನು ವೆಸ್ಟ್ ಪಾಕಿಸ್ತಾನ, ಈಸ್ಟ್ ಪಾಕಿಸ್ತಾನ ಅಂತ, ಇದು ಈಸ್ಟ್ ಪಾಕಿಸ್ತಾನ ಅಂತ ಏನಿತ್ತು, ಈ ಈಸ್ಟ್ ಪಾಕಿಸ್ತಾನನ ಬಾಂಗ್ಲಾದೇಶ ವಿಮೋಚನೆ ಮಾಡಿ ಅವತ್ತು ಒಂದು ಕಂಟ್ರೋಲ್ಗೆ ತಂದು ಇಟ್ಟಿದ್ರು. ಇವತ್ತೇನಾಗಿದೆ ಅಂದರೆ ಇದೇ ಬಾಂಗ್ಲಾದೇಶ ಇವತ್ತು ಮತ್ತೆ ಈಸ್ಟ್ ಪಾಕಿಸ್ತಾನ ಆಯಿತು. ಯಾಕಂದರೆ ಶೇಖ್ ಹಸೀನಾ ಅವ್ರನ್ನ ಓಡಿಸಿ ಅಲ್ಲಿ ನಡೆದಂಥ ಬೆಳವಣಿಗೆಗಳಿಂದ ಇವತ್ತು ಮತ್ತೆ ಅದು ಬಾಂಗ್ಲಾದೇಶ ಇವತ್ತು ಪಾಕಿಸ್ತಾನದ ಕಪಿಮುಷ್ಟಿಗೆ ಬಂದುಬಿಟ್ಟಿದೆ. ಇವತ್ತು ಇದನ್ನ ನಾವು ಕನ್ಸಿಡರೇಷನ್ ಈಸ್ಟ್ ಪಾಕಿಸ್ತಾನ. ಹಿಂದೆ ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶವನ್ನ ಕಂಟ್ರೋಲಲ್ಲಿ ಇಟ್ಟಿದ್ರು. ಇವತ್ತು ಮೋದಿ ಅವರು ಆ ಕಂಟ್ರೋಲ್ನ ಕೈ ತಪ್ಪಿಸ್ಕೊಂಡು ಹೊಂಟೋಯ್ತು. ಬಾಂಗ್ಲಾದೇಶ ಇವತ್ತು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಇವತ್ತು ಅಗೈನ್ ಇದು ಪಾಕಿಸ್ತಾನದ ಕಂಟ್ರೋಲ್ಗೆ ಹೋಯ್ತು. ಪಾಕಿಸ್ತಾನ ಕಂಟ್ರೋಲ್ ಅಂದ್ರೆ ಅಗೈನ್ ಇಟ್ಸ್ ಅಮೆರಿಕ ಸಪೋರ್ಟ್ ಕೊಟ್ಟಾಯ್ತು. ಇವತ್ತು ಅಲ್ಲಿ ನಡೆದಂಥ ಬೆಳವಣಿಗೆಗಳು, ಅಲ್ಲಿ ನಡೆದಂಥ ಇವೇನಾಗ್ತಾ ಇದೆ ಅಂದ್ರೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಯಾವ್ದು ಗಡಿ ಮಾರ್ಗಗಳು ಅಂದ್ರೆ ಎಸ್ಪೆಷಲಿ ನಾರ್ತ್ ಈಸ್ಟ್, ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಸಿಕ್ಕಿಮು, ಮಣಿಪುರ, ಈಶಾನ್ಯ ರಾಜ್ಯಗಳು, ಈ ಏನ್ 7 ಸಿಸ್ಟರ್ ಅಂತಾರೆ, ಈ ಮಾರ್ಗವಾಗಿ ಜಾಸ್ತಿ ಜನ ಬರ್ತಾ ಇರೋದು. ಅದ್ರ ಜೊತೆಗೆ ಏನು ಈ ಮಾರ್ಗಗಳಲ್ಲೇ ನದಿ ಮೂಲನೂ ಜಾಸ್ತಿ ಇದೆ. ಆ ನದಿ ಮಾರ್ಗವಾಗಿ ಜಾಸ್ತಿ ಬರ್ತಾ ಇದ್ದಾರೆ.
ಈ ಇನ್ಫಿಲ್ಟ್ರೇಷನ್ ಜಾಸ್ತಿ ಆದಷ್ಟು ಏನಾಗ್ತಾ ಇದೆ, ಅಕ್ರಮವಾಗಿ ವಲಸೆ ಮಾಡೋದ್ರ ಜೊತೆಗೆ ಏನಾಗ್ತದೆ, ಅಕ್ರಮವಾದ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಈಗ ಕೊಲೆ ಮಾಡೋದು, ಓಡೋಗೋದು, ದರೋಡೆ ಮಾಡೋದು, ಓಡೋಗೋದು. ಈಗ ನಾವು ನೋಡ್ತಾ ಇದೀವಲ್ಲ, ಹುಣಸೂರಿನಲ್ಲಿ ನಡೆದಂತ ಒಂದು ಜುವೆಲರಿ ಶಾಪು ಯಾವ್ದೋ ಬಿಹಾರದಿಂದ ಬಂದು ಇಲ್ಲಿ ಲೂಟಿ ಮಾಡ್ತಾರೆ, Correct. ಬೈಕಲ್ಲಿ ಬಂದು ಇಲ್ಲಿ ದರೋಡೆ ಮಾಡ್ತಾರೆ ಅಂದ್ರೆ ಇದಕ್ಕೆ ನಮ್ಮ ಅವರು ಆಕ್ಚುಲಿ ಬಿಹಾರದವರ UP ಅವರ ಅನ್ನೋದು ನಮ್ಗೆ ಸ್ಪಷ್ಟತೆ ಇಲ್ಲ. ಅವರು ಮೋಸ್ಟ್ಲಿ ಅಕ್ರಮ ವಲಸಿಗರೇ ಇರ್ಬೋದು ಅನ್ನೋದು ನಮ್ಗೆ ಡೌಟ್ ಬರ್ತಾ ಇದೆ. ಎಸ್